ಆಯೋಗ ಏನು ಹೇಳ್ತದೆ ಅವರು ಅದನ್ನು ಮಾಡ್ತಾರೆ. ನಾವು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಲ್ಲ. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ನಾವು ಅವ್ರಿಗೆ ಸಿಬ್ಬಂದಿ ಕೊಡಬೇಕು, ಆ ಕೆಲಸ ಕೊಡ್ತಾ ಇದ್ದೀವಿ. ನಾವು ಸರ್ಕಾರ ಇಟ್ಕೊಂಡಿರೋರು ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾನು ಸುಮಾರು 4.25 ಕೋಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ ದಾಖಲೆ ನಮ್ಮ ಹತ್ರ ಇದೆ. ಆಮೇಲೆ ಕೆಲವರಿಗೆಲ್ಲ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಫ್ರೀಯಾಗಿ ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಎಲ್ಲರೂ ಕೂಡ ಮನೆ ಬಾಗಿಲಿಗೆ ಯಾರು ಬೇಕೋ ಅವ್ರಿಗೆ ತಲುಪಿಸುವಂಥ ವ್ಯವಸ್ಥೆನ ನಾವು ಮಾಡ್ತಾಯಿದ್ದೀವಿ. ಅಷ್ಟು ಬಿಟ್ಟು ನಾವು ಯಾವುದಕ್ಕೂ ನಾವು ಇಂಟರ್ಫಿಯರ್ ಆಗಿ ಹೋಗಲ್ಲ. ಅವರು ಕೊಡ್ತಾ ಇದ್ದಾರೆ, ಪಾಪ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಗೊತ್ತಿಲ್ಲ. ಏಳು ಜನ ಸಚಿವರಾಗಿರುವಂತ ಖ್ಯಾತಿರಂತ ಜಿಲ್ಲೆ ಮತ್ತೇನಾದ್ರೂ ಅವಕಾಶ ಸಿಗಲ್ಲ. ಒಂದು ಕಾಲದಲ್ಲಿ 7 ಜನ ಇತ್ತು ನಮ್ಮಲ್ಲಿ, ಇಬ್ಬರಿದ್ದಾರೆ, ಇನ್ನೊಂದು ಸ್ಥಾನ ಸಚಿವ ಸ್ಥಾನ ಸಿಗುತ್ತಾ ಅಂತ. ಆ ಕಾಲದಲ್ಲಿ 100 ಜನ ಮಂತ್ರಿ ಮಾಡ್ತಿದ್ದಾರೆ, ಈಗ ಬರೀ 33 ಜನ ಮಾತ್ರ. ಎಫ್ಐಆರ್ ಕೇಳ್ತಾ ಇದೆ ಸರ್. ನಾವು ಈಗ ಲ್ಯಾಂಡ್ ಬೆಲೆ ಕಡಿಮೆ ಮಾಡ್ತೀವಲ್ಲ, ಈ ಕಡೆ ಇಂಡಸ್ಟ್ರಿ ಬರಬೇಕಾದ್ರೆ ಒಂದಿಷ್ಟು ನೀರು ನೋಡಿ, ಉದ್ಯೋಗ ಹೆಚ್ಚಿಗೆ ಆಗಬೇಕು. ಹಳ್ಳಿ ಜನ ಬೆಂಗಳೂರಿಗೆ ಉದ್ಯೋಗಕ್ಕೋಸ್ಕರ ಬರೋದು ಕಡಿಮೆ ಮಾಡಬೇಕು. ಆ ಬೆಂಗಳೂರು ನಗರದಲ್ಲಿ ಮಾಡೋ ಬದಲು ಇಲ್ಲೇ ಆಕರ್ಷಣೆ ಆಗಬೇಕು. ಇಲ್ಲೂ ಒಳ್ಳೊಳ್ಳೆ ಹೈರೈಸ್ ಬಿಲ್ಡಿಂಗ್ ಬರಬೇಕು. ಗುಲ್ಬರ್ಗನೂ ಕೂಡ ಚೆನ್ನಾಗಿ ಆಗಬೇಕು. ಬೆಂಗಳೂರಿಗೆ ಮುಂದಿನ ದಿನದಲ್ಲಿ ಗುಲ್ಬರ್ಗ ಕೂಡ ಬೆಳಿಬೇಕು. ಅದಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕೋ, ಏನೇನು ಸಹಾಯ ಮಾಡಬೇಕು, ಅದಕ್ಕೆ ಕಡಿಮೆ ದರದಲ್ಲಿ ಇಲ್ಲೆಲ್ಲ ಭೂಮಿ ಇರೋದ್ರಿಂದ ಜಾಗ ಕೂಡ ಬಾಡಿಗೆಗೆ ಬರೋರು ಇಲ್ಲಿ ಬಂದು ಇಲ್ಲೂ ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿ ಅನ್ನೋ ದೃಷ್ಟಿಯಿಂದ ನಾವು ಪ್ರೀಮಿಯಂ FIRನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಮೊದಲೇ ಇತ್ತು, ಈಗ ಡಬಲ್ FIR ಅಂತ ನಾವು ಕೊಡ್ತಾ ಇದ್ದೇವೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಇಲ್ಲಿ ಜನರು ಬಂದು ಕೆಲವು IT BT ಮತ್ತೊಂದು ಸಂಸ್ಥೆಯವರೆಲ್ಲ ಬಂದು ಯಾರು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಇದೆ. ಅವರು ಡಬಲ್ FIR ಈಗ 2-2.5-3 ಇರ್ತದೆ, 6 ಗಂಟೆ ಅವ್ರು ಕಟ್ಕೋಬೋದು, ಇಲ್ಲ 5 ಗಂಟೆ ಕಟ್ಕೋಬೋದು. ಕೆಲವು ಪ್ರೀಮಿಯಂ FIR ಇದೆ, ಅದನ್ನು ಬಿಟ್ಟು ಇನ್ನೂ ಒಂದು ಸೇಲ್ಸ್ ಕಟ್ಬೋದು. ಅದಕ್ಕೊಂದು ಅವಕಾಶ ಮಾಡೋಕ್ಕೆ ಒಂದು ಹೊಸ ಕಾನೂನನ್ನು ತರುತ್ತೇವೆ. ಹೊಸ ನಗರಗಳಿಗೆ ಹೆಚ್ಚಿಗೆ ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಉದ್ಯೋಗ ಸಿಗಲಿ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಅಂತ ಈ ಒಂದು ಯೋಜನೆಯನ್ನು ನಾವು ತಂದಿದ್ದೇವೆ. ಅದೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಬಿಡಿ. ಫಸ್ಟೇ ಬಂದು ಯಾರು ಯಾವ ಅಪಸ್ವರ ಯಾರು ಇಲ್ಲ. ನಿಮ್ಗೆ ಅಪಸ್ವರ ಇರ್ಬೇಕಷ್ಟೇ. ಸಚಿವಾಲಯ